ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ನನ್ ವಿಕ್ಕಿಗೆ ನಾನ್ ಕೊಡ್ಸಿರೋ ಶರ್ಟ್ ಅಲ್ವಾ? ಈ ಶರ್ಟ್ ನಾನೇ ಇಟ್ಕೊಂಡ್ರೆ ಮನೇಲಿ ಡೌಟ್ ಬಂದ್ಬಿಡುತ್ತೆ. ಬೇಡ, ಇದೆಲ್ಲಿತ್ತೋ ಅಲ್ಲೇ ಇಡೋದ್ ಸರಿ. ಕಮಲಮ್ಮ ಈ ರೂಮಲ್ಲಿ ಜ್ಯೂಸ್ ಇಟ್ಟಿದ್ದಾರೆ ಅಂತ ಅಂದ್ರೆ ಇದೇ ಶಿವಗಾಮಿ ರೂಮ್ ಇರ್ಬೇಕು. ನನ್ನ ಪರಿಚಯ ನಿನ್ಗಿದೆ ಅಂತ ಅನ್ಕೊಳ್ತೀನಿ, ಆದ್ರೆ ನನ್ನ ಬಗ್ಗೆ ನಿನ್ನ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ನನ್ನ ಹೆಸರು ರಾವಣ್ ಅಂತ. 42 ಹಾಫ್ ಮರ್ಡರ್ ಮಾಡಿದ್ದೀನಿ. 120 ಬೇರೆಯವ್ರ ಜಾಗನ ನನ್ನ ಹೆಸರಿಗೆ ಬರೆಸ್ಕೊಂಡಿದ್ದೀನಿ. ಗಾಂಜಾ, ಬ್ರೌನ್ ಶುಗರ್ ಎಲ್ಲ ಮಾಡ್ತೀನಿ. ನನ್ನನ್ನು ಯಾಕೆ ಸರ್ ಕೂಡ ಹಾಕಿದ್ದೀರಾ? ನನಗೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ನೋಡು, ನಾನು ಹೇಳ್ದಂಗೆ ನೀನು ಕೇಳಿದ್ರೆ ನಿಮ್ಮ ಅಕ್ಕ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ಹೋರಾಡ್ತಿರೋ ಆ ಜಾಗನ ಊರ್ನವ್ರಿಗೆ ಬಿಟ್ಕೊಟ್ಬಿಡ್ತೀನಿ. ಆದ್ರೆ ನಾನೊಂದು ಕೆಲಸ ಹೇಳ್ತೀನಿ, ಅದೇನಂತ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ನೀನೀಗ ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮ ಮನೆಯವ್ರಿಗೆ ಕಾಲ್ ಮಾಡಿ, ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬಂದಿದ್ದೀನಿ, ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಎಲ್ಲ ಹೇಳ್ತೀನಿ. ನೀವ್ಯಾರೂ ಗಾಬರಿ ಆಗ್ಬೇಡಿ, ನಾನು ಸೇಫ್ ಆದ ಜಾಗದಲ್ಲಿದ್ದೀನಿ ಅಂತ ಕಾಲ್ ಮಾಡಿ ಹೇಳ್ತೀಯ. ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ನೀನ್ ಮತ್ತೆ ಕಾಲ್ ಮಾಡಿದಾಗ ನಿನ್ ಮನೇಲಿ ಫೋನ್ ಎತ್ತಕ್ಕೆ ಯಾರೂ ಇರಲ್ಲ. ಏಯ್, ಕೊಡೋ ಫೋನು. ನೋಡು, ನಾರ್ಮಲ್ ಆಗಿ ಮಾತಾಡ್ಬೇಕು. ನಿನ್ ಮನೇಲಿ ಯಾರಿಗೂ ಡೌಟ್ ಬರಬಾರ್ದು ನೀನ್ ಕಿಡ್ನಾಪ್ ಆಗಿದ್ಯಾ ಅಂತ. ಅರ್ಥ ಆಯ್ತಾ?
ಮಗಳೇ, ಯಾಕೆ ಇಷ್ಟೊತ್ತಾಯ್ತು ಮನೆಗೆ ಬಂದಿಲ್ಲ? ಅಪ್ಪ, ನಾನು ಒಂದು ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೀನಿ. ಅರ್ಜೆಂಟಾಗಿ ಬರಬೇಕಾಯ್ತು, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಹೌದಾ ಮಗಳೇ? ಓಹೋ, ಮೊದಲೇ ಏನ್ ಕೆಲಸ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವೇನಮ್ಮ? ಸಡನ್ ಆಗಿ ಬಂದೆ ಅಪ್ಪ. ಬಂದ್ಮೇಲೆ ಎಲ್ಲ ವಿಷಯ ಹೇಳ್ತೀನಿ. ನಾನು ಸೇಫ್ ಆಗಿರೋ ಜಾಗದಲ್ಲಿದ್ದೀನಪ್ಪ. ನಾನಿರೋ ಜಾಗದಲ್ಲಿ ಫೋನ್ ಅಷ್ಟು ಈಸಿಯಾಗಿ ಸಿಗಲ್ಲ. ನೀವೇನು ಹೆದರ್ಕೋಬೇಡಿ, ನಾನೇ ನೋಡಿಕೊಂಡು ನಿಮಗೆ ಕಾಲ್ ಮಾಡ್ತೀನಿ. ವಿಕ್ಕಿಗೆ ಹೇಳಿ ನನ್ನ ಫೋನಿಗೆ ಸಿಗಲಿಲ್ಲ ಅಂದರೆ ಏನೂ ಗಾಬರಿ ಆಗಬಾರ್ದು ಅಂತ. ಆಯ್ತು ಮಗಳೇ. ಅಪ್ಪ, ನಾನು ಸೇಫ್ ಆಗಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ಮನೇಲಿ ಯಾರಿಗೂ ಏನೋ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ. ವಿಕ್ಕಿಗೂ ಹೇಳ್ಬಿಡಿ ಅಪ್ಪ. ಆಯ್ತು ಮಗಳೇ, ಹುಷಾರು. ಆದಷ್ಟು ಬೇಗ ಮನೆ. ಇಷ್ಟೇ ನೀನ್ ಮಾಡ್ಬೇಕಾಗಿರೋ ಕೆಲಸ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿನಗೆ ಹೇಳ್ತೀನಿ, ನೀನ್ ಫಾಲೋ ಮಾಡು ಅಷ್ಟೇ. ಓಕೆನಾ? ಓಕೆನಾ? That's like a good girl.